ಈ ರೇಣುಕಾ ಸ್ವಾಮಿ ಎಲ್ಲಿ ತನಕ ಹೋಗ್ತಾನೆ ಅಂತಂದರೆ, ಆಮೇಲೆ ತನ್ನ ಯೋಗ್ಯತೆ ಗೊತ್ತಿರಬೇಕು. ರೇಣುಕಾ ಸ್ವಾಮಿಗೆ ಪ್ರತಿ ತಿಂಗಳು 20,000 ರೂಪಾಯಿ ಸಂಬಳ, ಆ ಮೆಡಿಕಲಲ್ಲಿ ಕೆಲಸ ಮಾಡ್ತಾ ಇದ್ದ. ಇವನು ಪವಿತ್ರ ಗೌಡಗೆ ಕೇಳಿಬಿಟ್ಟಿದ್ದಾನೆ, ನಿನಗೆ 500 ರೂಪೀಸ್ ಫೋನ್ಪೇ ಮಾಡಲಾ ಅಂತ ಕೇಳಿದ್ದಾನೆ. ಸಾಧಾರಣವಾಗಿ ಈ ಡ್ಯಾನ್ಸ್ ಬಾರ್ಗೆ ಹೋಗೋರಿಗೆ ಒಂದು ಅಭ್ಯಾಸ ಇರುತ್ತೆ, ಅಲ್ಲಿ ಕೆಲವು ಚಾಟಿಂಗ್ ಗೀಟಿಂಗ್ ಎಲ್ಲ ಆದ ನಂತರ ಆ ಕಡೆಯಿಂದ ಫೋನ್ ಬರುತ್ತೆ ಫೋನ್ಪೇ ಮಾಡಲಿಕ್ಕೆ, ಅದನ್ನು ರಿಚಾರ್ಜ್ ಮಾಡಲಿಕ್ಕೆ, ಆ ಥರ ಅಂದ್ಕೊಂಡು ಮಾಡ್ದಂಗಿದೆ. ಆಮೇಲೆ ಒಂದು ಹೇಳ್ತಾನಂತೆ, ನಿನಗೆ ತಿಂಗಳಿಗೆ ನಾನು 10,000 ರೂಪಾಯಿ ಕೊಡ್ತೀನಿ, ನಿನ್ನನ್ನು ಏನು ಲಿವ್ ಇನ್ ರಿಲೇಷನ್ಶಿಪ್ ಇಟ್ಕೊಳ್ಳೋಣ ಅಂತ ಹೇಳಿದ್ದ. ಯಾರು? ಇವನು. ಯಾರಿಗೆ? ಪವಿತ್ರ ಗೌಡ. 500 ರೂಪಾಯಿ ಫೋನ್ಪೇ ಮಾಡಿದ್ದಾನೆ. 500 ರೂಪಾಯಿ ಫೋನ್ಪೇ ಮಾಡಲಿ, ಹೆಂಗೆ ಉರಿದಿರಬೇಡ ಪವಿತ್ರ ಗೌಡಗೆ. 500 ರೂಪಾಯಿ ಫೋನ್ಪೇ ಮಾಡಲ ಅಂತ. ಪವಿತ್ರ ಗೌಡ ಮನೆಯ ಕರೆಂಟ್ ಬಿಲ್ ಮೊನ್ನೆ ಹೇಳಿದೆ 15,000 ರೂಪಾಯಿ ಬರುತ್ತೆ ಕರೆಂಟ್ ಬಿಲ್. ಇವನು 500 ರೂಪಾಯಿ ಫೋನ್ಪೇ ಮಾಡಲ ಅಂತಂದರೆ ಎಲ್ಲಿಂದೆಲ್ಲ ಉರಿದಿರ್ಬೋದು. ಆಮೇಲೆ 10,000 ರೂಪಾಯಿ ಕೊಡ್ತೀನಿ ಪ್ರತಿ ತಿಂಗಳು, ನಾವಿಬ್ಬರು ಏನೋ ರಿಲೇಷನ್ಶಿಪ್ ಇಟ್ಕೊಳ್ಳೋಣ. ಆಮೇಲೆ ನಿನ್ನ ಫೋಟೋ ನೋಡಿ ಏನೇನೋ ಮಾಡ್ಕೊಂಡಿದ್ದೀನಿ ನಾನು ಅಂತೆಲ್ಲ ಹೇಳಿದ್ದಾನೆ. ತೀರಾ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾನೆ ರೇಣುಕಾ ಸ್ವಾಮಿ. ಅಲ್ಲಿ ಪವಿತ್ರ ಗೌಡಗೆ ದರ್ಶನ್ ಲಕ್ಷ ಖರ್ಚು ಮಾಡ್ತಾರೆ. ಆಮೇಲೆ ಪ್ರತಿದಿನ ಪವಿತ್ರ ಗೌಡಗೆ ಖರ್ಚಿಗೆ 20,000 ಬೇಕಿತ್ತು, ಇವ ತಿಂಗಳಿಗೆ 20,000 ಸಂಬಳ, ಆಮೇಲೆ 10,000 ಮೇಂಟೈನ್ ಮಾಡಲಿಕ್ಕೆ, ಅದು ತಿಂಗಳಿಗೆ. ರೇಣುಕಾ ತಿಂಗಳ ಸಂಬಳ ಒಂದು ದಿನಕ್ಕೆ ಸಾಕಾಗಲ್ಲ ಪವಿತ್ರ ಗೌಡಗೆ. ರೇಣುಕಾ ಸ್ವಾಮಿಗೂ ಇದೇ ವಿಚಾರ ಕೇಳ್ತಾರೆ ದರ್ಶನ್. ಏನೋ ನಿನ್ನ ಸಂಬಳ ಎಷ್ಟು ಸಂಬಳ ನಿಂದು ಅಂತ ಪ್ರಶ್ನೆ ಮಾಡ್ತಾ ಇರುತ್ತೆ. ಇದೆಲ್ಲ ಚಾರ್ಜ್ ಶೀಟಲ್ಲಿದೆ. ಅವನು ತಡವರಿಸಲೇ ಹಣ 20,000 ಅಂತ ಹೇಳಿಬಿಟ್ಟಿದ್ದಾನೆ. ನೀನು ಇಡೀ ತಿಂಗಳು ದುಡಿದ್ರೂ ಕೂಡ ನಿನಗೆ ಪವಿತ್ರಳ ಒಂದು ದಿನದ ಖರ್ಚು ಮೇಂಟೈನ್ ಕೊಡೋಕ್ಕಾಗಲ್ಲ, ಒಂದು ದಿನ ಮೇಂಟೈನ್ಗೆ ನಿನಗೆ ಸಾಕಾಗಲ್ಲ, ಅವಳಿಗೆ ನಿನಗೆ ಪವಿತ್ರ ಬೇಕೇನೋ ಅಂತಂದ್ರೆ ಢಿಮ್. ಈ ಟೈಮಲ್ಲಿ ಕ್ರೋಧಗೊಂಡು ಮಾರಣಾಂತಿಕ ಹಲ್ಲೆ ನಡೆಸ್ತಾರಂತೆ ದರ್ಶನ್. ಈ ಟೈಮಲ್ಲಿ ಅದು ಸುತ್ತ ಸೇರಿರ್ತಾರೆ. ಆಮೇಲೆ ತನ್ನ ಹುಡುಗಿಗೆ ಈ ಥರ ಇವನು ನನಗೆ ಈ ಥರ ಮೆಸೇಜ್ ನನ್ನ ಹುಡುಗಿಗೆ ಹಾಕಿದ್ದಾನೆ. ಆ ಕಡೆ ಈ ಕಡೆ ಎಲ್ಲ ನೋಡೋರಿದ್ದಾರೆ, ಅಣ್ಣ ಅಂತ ನೋಡೋರಿದ್ದಾರೆ. ಅವರ ಮುಂದೆ ಶೋ ಢಿಮ್ ಹೊಡೆದಿದ್ದಾರೆ. ಆತ ಗಯಾ ಖತಮ್. ನೋಡಿ, ಸುನಿಲ್ ಧರ್ಮಸ್ಥಳ ಅಕ್ಯುರೇಟಾಗಿ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ನಾನು ಆರಂಭದಲ್ಲೇ ಹೇಳಿದೆ, ಚಪ್ಪಲೆಯಲ್ಲಿ ಹೊಡೆದು ವಿನಯ್ ಜೊತೆ ಪವಿತ್ರ ಗೌಡ ಹೊರಟೋಗ್ಬಿಡ್ತಾರೆ. ಸೊ ಪವಿತ್ರ ಗೌಡ ಆತ ಕೊಲೆ ಆದಾಗ ಇರೋದಿಲ್ಲ, ಉಳಿದವರೆಲ್ಲ ಹೊಡೆದು ಸಾಯಿಸಿಬಿಡ್ತಾರೆ. ಸತ್ತಾಗ ದರ್ಶನ್ ಇದ್ದರು. ಆ ನಂತರ ವಿಲೇವಾರಿ ಮಾಡೋದ್ರ ಬಗ್ಗೆ, ಸರೆಂಡರ್ ಮಾಡೋದಕ್ಕೆ 30 ಲಕ್ಷದ ಬಗ್ಗೆ ಮೊದಲು ನಾವೇನು ಅಂದ್ಕೊಂಡಿದ್ವಿ, ದರ್ಶನ್ ಹೋಗಿರ್ತಾರೆ ನಂತರ ಹೊಡೆದ್ರು, ಅವ್ರು ಹಂಗೆ ಹೇಳಿರ್ತಾರೆ. ಆದರೆ ದರ್ಶನ್ ಅಲ್ಲೇ ಇರ್ತಾರೆ. ಯಾಕಂದರೆ ದರ್ಶನ್ ಇಲ್ಲದೆ ಇವರು ಹೊಡೆಯೋದಕ್ಕೂ ಸಾಧ್ಯ ಇಲ್ಲ. ಆಮೇಲೆ ಇವರಿಗೆಲ್ಲ ಹೆಂಗಾಗಿತ್ತು ಅಂದರೆ, ಸುತ್ತಮುತ್ತ ಇದ್ದವ್ರಿಗೆ ನೋಡಿ, ದರ್ಶನ್ ಆ್ಯಸ್ ಎ ಸೂಪರ್ ಸ್ಟಾರ್ ಒಂದು ಚಿಟಿಕೆ ಹೊಡೆಯೋದ್ರಲ್ಲಿ ಎಲ್ಲ ಕೆಲಸ ಆಗ್ತಾಯಿತ್ತು. ಈಗ ಎಲ್ಲಿಗಾದ್ರೂ ಹೋಗಬೇಕಪ್ಪ, ಒಂದು ಫೋನ್ ಕಾಲ್ ಸಾಕಿತ್ತು ದರ್ಶನ್ಗೆ, ನಮ್ಮ ಹುಡುಗರು ಬರ್ತಾರೆ ಸರ್ ಸ್ವಲ್ಪ, ಅಲ್ಲಿ ಕಮಿಷನರೇ ಬೇಕಿದ್ರೆ ಸೆಕ್ಯೂರಿಟಿಗೆ ಜನ ಹಾಕ್ಬಿಡ್ತಾರೆ. ನೋಡಿ, ಆ ಗೌರವನ ಉಳಿಸ್ಕೋಬೇಕಲ್ಲ, ಸಮಾಜ ಕೊಟ್ಟಿರೋ ಮರ್ಯಾದೆ ಅಲ್ವ ಅದು. ಈ ಹುಡುಗರಿಗೆಲ್ಲ ಸಿಗ್ತಾಯಿತ್ತು. ಯಾವುದಾದ್ರೂ ಅಣ್ಣ ಒಂದು ಬಾರ್ಷ ನಮ್ಮ ಹುಡುಗ. ಈ ಪವನ್ಗೆ ಇವ್ರಿಗೆಲ್ಲ ಧೈರ್ಯ ಇದ್ದದ್ದು ದರ್ಶನ್ದು ಆ ಧೈರ್ಯ. ಆಮೇಲೆ ದರ್ಶನ್ಗೆ ಕೆಪಾಸಿಟಿ ಇತ್ತಲ್ಲ, ಆದರೆ ಯಾವತ್ತೂ ಕೂಡ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಇನ್ಫ್ಲುಯೆನ್ಸ್ ಆಗೋದು. ಕೆಟ್ಟ ಕೆಲಸ ಮಾಡಿ ಬಂದು CMಗೆ ಹೇಳಿದಾಗ CM ಅದಕ್ಕೆ ಯಾವುದೇ ರೀತಿಯಲ್ಲಿ ಅವರು ಸಹಕಾರ ಕೊಟ್ಟಿಲ್ಲ ಬಿಡಿ. ಸಹಕಾರ ಕೊಟ್ಟರೆ ಸಮಾಜ ಬಿಡತ್ತಾ, ಮೀಡಿಯಾ ಬಿಡತ್ತಾ? ಬಿಡತ್ತೇನ್ರಿ? ಯಾರನ್ನು ಬಿಡಲ್ಲ, ಬಿಡಬಾರ್ದು. ಸೊ ಆಕೆಗೆ ಫೋನ್ ಮಾಡಿ ದರ್ಶನ್ ಹೇಳ್ತಾರೆ, ನೋಡು ಪೊಲೀಸರು ಬರ್ಬೋದು, ಬಂದರೆ ನನಗೇನು ಗೊತ್ತಿಲ್ಲ ಅಂತ. ಆಗ ಆಕೆ ಗಾಬರಿ ಶುರುವಾಯಿತು. ಇಷ್ಟೆಲ್ಲ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಆಮೇಲೆ ಇದ್ದಾನಲ್ಲ, ಯಾರು? ರೇಣುಕಾ ಸ್ವಾಮಿ. ಅವನೇನು ಸಾಚ ಅಲ್ಲ. ನಾವು ಈಗಲೂ ಹೇಳ್ತೇವೆ, ಅವನೇನು ಸಾಚ ಅಲ್ಲ. ಅವನು ಮಾಡಿದ್ದು ಮಹಾ ಅಪರಾಧನೇ. ಅದನ್ನು ಪವಿತ್ರ ಗೌಡ ಭಾಳ ಅದ್ಭುತವಾಗಿ ನಿಭಾಯಿಸ್ಬೋದಾಗಿತ್ತು, ನಂಬರ್ 1. ಅಥವಾ ಆತ ತಪ್ಪಿಗೆ ನಿಭಾಯಿಸೋದು ಯಾಕೆ, ಆತನಿಗೆ ಶಿಕ್ಷೆನ ಕೊಡಿಸ್ಬೋದಾಗಿತ್ತು.
ಆದರೆ ನೀವಲ್ಲ. ನೀವು ಎಣ್ಣೆ ಹೊಡ್ಕೊಂಡು ಗಾಂಜಾ ಹೊಡ್ಕೊಂಡು ಬಂದು ಹೊಡೆದು ಅಲ್ಲಿ ಕರೆಂಟ್ ಶಾಕ್ ಕೊಟ್ಟು ನಿಮಗೆ ಯಾರು ಅಧಿಕಾರ ಕೊಟ್ಟರು? ಯಾವ ರೀತಿ ಮೆಸೇಜ್ ಮಾಡಿದ್ದ? ಅವನೇನು ಸಾಮಾನ್ಯನಲ್ಲ. ನಿನ್ನ ರೇಟ್ ಎಷ್ಟು ಅಂತ ಕೇಳ್ತಾನವ. ಯಾರಿಗೆ? ಪವಿತ್ರ ಗೌಡಗೆ. ಹೇಳಿ ಏನು ಸಿಕ್ತು? ಇದೀಗ ಇಡೀ ಪವಿತ್ರ ಗೌಡ ಅವರ ಮೊಬೈಲ್, ರೇಣುಕಾಸ್ವಾಮಿ ಮೊಬೈಲ್ ಆಯಿತು, ಪವಿತ್ರ ಗೌಡ ಅವರ ಮೊಬೈಲ್ನಲ್ಲಿ ಏನೆಲ್ಲ ಮಾಹಿತಿ ನಮಗೆ ಸಿಕ್ತು ಅಂತ ಪೊಲೀಸರು ಹೇಳ್ತಾರೆ. ಕೇಳಿಸ್ಕೊಳ್ಳಿ. ಪವಿತ್ರ ಗೌಡ ಮೊಬೈಲ್ ಬಗೆದ ಪೊಲೀಸರು. ಅಬ್ಬಬ್ಬ, ಸೀಕ್ರೆಟ್ ಕಂಡು ಖಾಕಿ ಪಡೆ ಕಕ್ಕಾಬಿಕ್ಕಿ. ಪವಿತ್ರ ಗೌಡ ಮೊದಲೇ ರಾಯಲ್ ಲೈಫ್ ನಡೆಸ್ತಾ ಇದ್ದು, ಐಫೋನ್ ಬಳಸ್ತಾ ಇದ್ದ ಕಾಟೇರನ ಸುಂದರಿಯ ಮತ್ತಷ್ಟು ಕಳ್ಳಾಟ ಬಟ ಬಯಲಾಗಿದೆ. ಆಕೆಯ ಮೊಬೈಲ್ ತಡ್ಕಾಡಿದಾಗ ಅಚ್ಚರಿಯ ಮಾಹಿತಿಗಳು ಹೊರಬಿದ್ದಿದೆ. ನಟ ದರ್ಶನ್ ಐಫೋನ್ 15 ಪ್ರೋ ಮೊಬೈಲ್ ಬಳಸ್ತಾ ಇದ್ರೆ, ಪವಿತ್ರ ಗೌಡ ಅದಕ್ಕೂ ಹೈ ಎಂಡ್ ಮೊಬೈಲ್ ಆದ ಐಫೋನ್ 15 ಪ್ರೋ ಮ್ಯಾಕ್ಸ್ ಬಳಸ್ತಾ ಇದ್ಲು. ತನ್ನ ಒಂದು ಸಿಮ್ ಅನ್ನ ಮನೋಜ್ ಹೆಸರಲ್ಲಿ ಖರೀದಿ ಮಾಡಿದ್ಲು. ದರ್ಶನ್ ನಂಬರ್ ಅನ್ನ 300D ಅಂತ ಸೇವ್ ಮಾಡಿದ್ಲು. ಕಾಲ್ ಅಂಡ್ ವಾಟ್ಸ್ಆಪ್ ಮೂಲಕ ಇಬ್ರು ಚಾಟ್ ಮಾಡ್ತಾ ಇದ್ರು. ಸ್ನೇಹಿತೆ ಸಮತಾ ಹೆಸರು ಸ್ಯಾಮ್ ಅಂತ, ಆರೋಪಿ ಪವನ್ ಹೆಸರು ಪವನ್ ನ್ಯೂ ಅಂತ, ನಂದೀಶ್ ಹೆಸರು ನಂದಿ ಪವನ್ ಅಂತ, ಧನ್ರಾಜ್ ಹೆಸರನ್ನ ರಾಜು ಅಂತ, ನಾಗರಾಜ್ ಹೆಸರನ್ನ ನಾಗು ಮೈಸೂರು ಅಂತ ಸೇವ್ ಮಾಡಿದ್ಲು. ಆರೋಪಿ ವಿನಯ್ ಪವಿತ್ರ ನಂಬರ್ ಅನ್ನ ಡಿ ಬಾಸ್ ವೈಫ್ ಅಂತ ಸೇವ್ ಮಾಡಿದ್ದ. ಇನ್ನೊಂದ್ ಕಡೆ ಪವಿತ್ರ ಗೌಡ 3 ಸಿಮ್ ಬಳಸ್ತಾ ಇದ್ಲಂತೆ. ಅವುಗಳಿಗೆ ಪವಿತ್ರಿ ಗೌಡ ಅಂತ ದರ್ಶನ್ ಸೇವ್ ಮಾಡ್ಕೊಂಡಿದ್ದ. ವಿನಯ್ ಜೊತೆ ದರ್ಶನ್ ನಡೆಸಿದ್ದ ವಾಟ್ಸ್ಆಪ್ ಚಾಟ್ ಕೂಡ ಪತ್ತೆಯಾಗಿದೆ. ನಾಗರಾಜ್ ಜೊತೆ ದರ್ಶನ್ ವಾಟ್ಸ್ಆಪ್ ಕಾಲ್ ಸಂಭಾಷಣೆಯೂ ಸಿಕ್ಕಿದೆ. ಜೂನ್ 8ರಿಂದ 11ರವರೆಗೂ 32 ಬಾರಿ ವಾಟ್ಸ್ಆಪ್ ಕಾಲ್ ಮಾಡಲಾಗಿತ್ತು. ಪ್ರದೂಷ್ ಜೊತೆಗೆ 10 ಬಾರಿ ವಾಟ್ಸ್ಆಪ್ ಕಾಲ್ನಲ್ಲಿ ಮಾತುಕತೆ ನಡೆದಿತ್ತು. ಅನುಕುಮಾರ್ ಮೊಬೈಲ್ನಲ್ಲಿ 2 ವಿಡಿಯೋ ಸೇರಿದಂತೆ ಸಾಕಷ್ಟು ಸಂಭಾಷಣೆ ವಿವರ ಪೊಲೀಸರ ಕೈ ಸೇರಿದೆ. ಪವಿತ್ರ ಮೊಬೈಲ್ನಲ್ಲಿ 65 ಫೋಟೋಸ್ ಸೇವ್ ಆಗಿದ್ವು. ಇನ್ಸ್ಟಾಗ್ರಾಂನಲ್ಲಿ ಮಾಡಿದ್ದ ಮೆಸೇಜ್ಗಳ 17 ಸ್ಕ್ರೀನ್ ಶಾಟ್ ತೆಗೆದಿದ್ರು. ರೇಣುಕಾಸ್ವಾಮಿ ಕಳಿಸಿದ್ದ 20 ಅಶ್ಲೀಲ ಮೆಸೇಜ್ ಸಿಕ್ಕಿದೆ. ದರ್ಶನ್ ಮತ್ತು ಪವಿತ್ರ ಗೌಡ ಜೊತೆಗಿರುವ ಫೋಟೋಗಳು, ಸ್ನೇಹಿತೆ ಸಮತಾ ಜೊತೆಗಿರುವ ಫೋಟೋಸ್ ಪತ್ತೆಯಾಗಿದೆ. ವಿನಯ್ ಮೊಬೈಲ್ನಲ್ಲಿ 10 ಫೋಟೋಗಳು ರಿಟ್ರೀವ್ ಆಗಿದ್ದು, ರೇಣುಕಾನನ್ನ ಚಿತ್ರದುರ್ಗದಲ್ಲಿ ಹಿಂಬಾಲಿಸಿ ತೆಗೆದ ಫೋಟೋಗಳು, ಪಟ್ಟಣಗೆರೆ ಶೆಡ್ಗೆ ಕರೆತಂದ ಫೋಟೋ, ಹಲ್ಲೆ ನಡೆಸಿರುವ ಫೋಟೋ, ಶವವನ್ನ ಸುಮ್ನಹಳ್ಳಿ ರಾಜಕಾಲುವೆಗೆ ಬಿಸಾಕಿದ ಫೋಟೋಗಳು ಸಿಕ್ಕಿವೆ. ರೇಣುಕಾ ಕೊಲೆ ಬಗ್ಗೆ ಪವಿತ್ರಾಗೆ ಗೊತ್ತೇ ಇರಲಿಲ್ಲ. ಕೊಲೆ ಬಳಿಕ ಪವಿತ್ರಾಗೆ ದರ್ಶನ್ ಫೋನ್ ಮಾಡಿದ್ದ. ಪೊಲೀಸರು ಬಂದು ಏನಾದ್ರೂ ಕೇಳಿದ್ರೆ ಏನು ಗೊತ್ತಿಲ್ಲ ಅಂತ ಹೇಳು, ಅದನ್ನ ಬಿಟ್ಟು ಬೇರೆ ಏನು ಹೇಳ್ಬೇಡ ಅಂತ ಹೇಳಿ ಫೋನ್ ಕಟ್ ಮಾಡಿದ್ದ. ಆಗ ಪವಿತ್ರ ಗಾಬರಿ ಬಿದ್ದು ಪವನ್ ಬಳಿ ವಿಚಾರಿಸ್ತಾಳೆ. ಆಗ ಪವನ್ ಏನಿಲ್ಲ, ನೀವು ಸುಮ್ಮನೆ ಇರಿ ಅಂತ ಹೇಳಿದ್ನಂತೆ. ಅದಕ್ಕೆ ಪವಿತ್ರ ಕೂಗಾಡಿ ಜೋರು ಮಾಡಿರ್ತಾಳೆ. ಆಗ ರೇಣುಕಾಸ್ವಾಮಿ ಕೊಲೆ ಮಾಡಿ ಬಾಡಿ ಎಷ್ಟು ಬಂದಿರುವ ಬಗ್ಗೆ ಪವನ್ ಹೇಳಿದ್ನಂತೆ. ಸುನಿಲ್ ಧರ್ಮಸ್ಥಳ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.